ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನೀಡುವ ಪಂಡಿತ ದಿನೇಶ್ ಗುರುಜಿ ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಡಿಸೆಂಬರ್ 1ನೇ ತಾರೀಕಿಂದ 110ನೇ ಬ್ಯಾಚಸ್ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತಿದೆ. ನವೆಂಬರ್ 26ನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ಇದೆ. ಸೊ ಫ್ರೀ ಕ್ಲಾಸಸ್ ಅಟೆಂಡ್ ಮಾಡಿ ನಿಮ್ಮೆಲ್ಲ ಡೌಟ್ಸ್ಗಳಿಗೆ ನೀವು ಕ್ಲಾರಿಟಿಯನ್ನು ತಗೊಂಡು 1ನೇ ತಾರೀಕಿಂದ ಕ್ಲಾಸಸ್ಗೆ ಅಟೆಂಡ್ ಆಗ್ಬೋದು. ಆ್ಯಂಡ್ ಈಗಾಗಲೇ 65,000 ವಿದ್ಯಾರ್ಥಿಗಳು ಕಲ್ತಿದ್ದಾರೆ. 109 ಯಶಸ್ವಿ ಬ್ಯಾಚಸ್ ಆಗಿದೆ. ಏನೆಲ್ಲ ಉಪಯೋಗ ಆಗುತ್ತೆ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಾಗುತ್ತೆ. ನೀವೇ ಕಾಲ್ ಮಾಡ್ತೀರಾ, ಗುರುಜಿ ಅವ್ರು ಹೇಳ್ತಾರೆ ನಿಮಗೆ ಆನ್ಸರ್ ಎಷ್ಟು ನಿಖರವಾಗಿದೆ ಅಂತ. ಅದನ್ನು ನೀವು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲ್ತ್ರೆ ನೀವೇ ತಿಳ್ಕೊಬೋದು. 6,000 ರೂಪಾಯಿ 7,000 ರೂಪಾಯಿಗೆ ನಿಮ್ಮ ಮನೆಯಲ್ಲೇ ಕೂತು ಕುಟುಂಬ ಸಮೇತದಲ್ಲಿ ನೀವು ಕಲಿಬೋದು. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳಸರ್ಪ ದೋಷದ ಬಗ್ಗೆ ತಿಳಿಸ್ಕೊಡೋಣ. ಮೊದಲನೇದಾಗಿ ಈ ದೋಷ ಅಂದ್ರೆ ಏನು? ಬಹುತೇಕ ಎಲ್ರಿಗೂ ಇದನ್ನ ಹೇಳ್ತಾರೆ, ಇದಕ್ಕೆ ಪರಿಹಾರ ಮಾಡಿಸಿ ಅಂತ ಹೇಳ್ತಾರೆ. ಸೊ ಜಾತಕದಲ್ಲಿ ತಿಳ್ಕೊಳ್ಳೋದು ಹೇಗೆ, ಯಾಕೆ ಬರುತ್ತೆ ಈ ದೋಷ? ಈ 12 ಮನೆಗಳಲ್ಲಿ ರಾಹುಕೇತು ಒಂದು ಲೈನಲ್ಲಿ ಬಂದರೆ, ಅಂದರೆ 9 ಗ್ರಹಗಳಿದೆ. ಅದರಲ್ಲಿ ರಾಹುಕೇತು ಯಾವಾಗಲೂ ಆಪೋಸಿಟ್ ಇರ್ತವೆ ಮನೆಗಳಲ್ಲಿ. ಆಪೋಸಿಟ್ ಆಚೆ ಬದಿ ಅಥವಾ ಈಚೆ ಬದಿ ಗ್ರಹಗಳು ಬಂದರೆ, ಅಂದರೆ 12 ರಾಶಿನ ಡಿವೈಡ್ ಮಾಡಿದ್ರೆ ಆ ಕಡೆ ಯಾರು ಈ ಕಡೆ ಯಾರು ಬರುತ್ತೆ. ರಾಹುಕೇತುನ ನೋಡಿ ಎಲ್ಲ ಗ್ರಹಗಳು ಆ ಕಡೆ ಬಂದಿದ್ದಾವ ಅಥವಾ ಎಲ್ಲ ಗ್ರಹಗಳು ಈ ಕಡೆ ಬಂದಿದ್ದಾವ ಅಂತ ನೋಡಿದಾಗ ಅದನ್ನು ಕಾಳಸರ್ಪ ಅಂತ ಕರೀತಾರೆ. ಅಷ್ಟೇ. ವೆರಿ ವೆರಿ ಈಸಿ. ನಿಮ್ಮ ಜಾತಕದಲ್ಲಿ ಕಾಳಸರ್ಪ ಅದು ದೋಷನ ಯೋಗನ ಅದು ಎರಡನೇದು. ಯೋಗನೂ ಆಗುತ್ತೆ. ಯೋಗನೂ ಆಗುತ್ತೆ. ಸಿಕ್ಕಾಪಟ್ಟೆ ಹಣ ಕೊಡುತ್ತೆ, ಸಿಕ್ಕಾಪಟ್ಟೆ ಹೆಸರು ಕೀರ್ತಿ ಪ್ರತಿಷ್ಠೆ ಕೊಡುತ್ತೆ. ಸೊ ರಾಹುಕೇತುಗಳಿಂದನೂ ಯೋಗ ಫಾರ್ಮ್ ಆಗ್ತಕ್ಕಂಥದ್ದು ಇದೆ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಯಾವಾಗ ರಾಹುಕೇತು ಆ ಕಡೆ ಈ ಕಡೆ ಗ್ರಹ ಇರುತ್ತೋ ನಮ್ಮ ಕಾಂಪೌಂಡ್ರು ದುಡ್ಡು ಮಾಡೋಕ್ಕೆ ಹೋಗ್ಬಿಡ್ತಾರೆ, ದೋಷ ಅಂತ. ಆದರೆ ಮೊದಲು ಲಗ್ನ ಎಲ್ಲರೂ ಬರಲಿ, ಆ ಕಡೆ ಈ ಕಡೆ ಬರಲಿ. ರಾಹುಕೇತು ಒಂದು ಲೈನ್ ಹಾಕ್ಕೊಳ್ಳಿ ನಿಮ್ಮ ಜಾತಕದಲ್ಲಿ. ಆ ಕಡೆ ಸೈಡ್ ಗ್ರಹ ಬಂದಿದೆಯಾ, ಈ ಕಡೆ ಸೈಡ್ ಗ್ರಹ ಬಂದಿದೆಯಾ ನೋಡಿ. ಆ ಕಡೆ ಸೈಡ್ ಈ ಕಡೆ ಸೈಡ್ ಗ್ರಹಗಳು ಬಂದಿದ್ದರೆ ಅಂದರೆ ಈ ಕಡೆ ಸೈಡ್ ಎಲ್ಲ ಈ ಕಡೆ ಹಾಕ್ಕೊಂಡಿರೋದು ಅಥವಾ ಆ ಕಡೆ ಹಾಕ್ಕೊಂಡಿರೋದು, ಆವಾಗ ಕಾಳಸರ್ಪ ಅಂತ ನಾವು ಹೇಳ್ತೀವಿ. ಈ ಯೋಗ ಅಂತ ಬಂದಾಗ ಮತ್ತು ದೋಷ ಅಂತ ಬಂದಾಗ ಭಾಳ ಸುಲಭವಾಗಿ ನಾವು ಹೇಳ್ಬೋದು. ಲಗ್ನದಿಂದ ಕ್ಯಾಲ್ಕುಲೇಟ್ ಮಾಡಬೇಕು ರಾಹುನ. ಲಗ್ನದಿಂದ ಈ ರೀತಿ ಫಸ್ಟ್ ಬರಬೇಕು, ಆಮೇಲೆ ಸೆಕೆಂಡ್ ಲೆವೆಲ್ಲು. ಸೊ ಯಾರ್ಯಾರಿಗೆ ಲಗ್ನದಿಂದ 2ನೇ ಮೇಲೆ ರಾಹು ಇದ್ದರೆ ಅದು ಕಾಳಸರ್ಪ ಅಂತ ಅಲ್ಲ. ತುಂಬ ಜನ ಅದು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈಗ ನಾನು ಹೇಳೋದು ಹೋದ್ರಾಗ ಫಸ್ಟು ರಾಹುಕೇತುಗಳ ಮಧ್ಯೆ ಆ ಕಡೆ ಈ ಕಡೆ ಗ್ರಹಗಳು ಬಂದಾದಮೇಲೆ ಅದು ಫಸ್ಟ್ ಲೆವೆಲ್ಲು, ಅದು ಮೊದಲನೇದು. ಎರಡನೇದು ಲಗ್ನದಿಂದ ರಾಹು 2ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಯಲ್ಲಿ ಕೂತಾಗ ಕಾಳಸರ್ಪ ದೋಷ. ಇನ್ನು ಮಿಕ್ಕ ಕಡೆ ಕೂತಾಗ ಕಾಳಸರ್ಪ ಯೋಗ. ಅಂದರೆ ರಾಹು 1ನೇ ಮನೆ, ರಾಹು 3ನೇ ಮನೆ, ರಾಹು 4ನೇ ಮನೆ, ರಾಹು 5ನೇ ಮನೆ, ರಾಹು 7ನೇ ಮನೆ, ರಾಹು 9ನೇ ಮನೆ, ರಾಹು 10ನೇ ಮನೆ, ರಾಹು 11ನೇ ಮನೆ. ಈ ಜಾಗದಲ್ಲಿ ಕಾಳಸರ್ಪ ಆಗಿ ಆಮೇಲೆ ನಾನು ಹೇಳಿರ್ತಕ್ಕಂಥ ಜಾಗದಲ್ಲಿ ಕೂತ್ಕೊಂಡ್ರೆ ಅದು ಯೋಗ ಆಗುತ್ತೆ. ಆ ಯೋಗ ಆದಾಗ ಅತ್ಯಂತ ಒಂದು ಎತ್ತರದ ಪೊಸಿಷನ್ಗೆ ಹೋಗ್ತೀವಿ. ಆದರೆ ಅದು ಬಂದಿದ ತಕ್ಷಣ ಹೋಗ್ತೀವಿ ಅನ್ನೋ ವಿಚಾರ ಅಲ್ಲ. ರಾಹುಕೇತುಗಳ ದಶ ಸರಿಯಾದ ಸಮಯಕ್ಕೆ ಆಗಬೇಕು. ಯಾಕೆಂದರೆ ರಾಹು 18 ವರ್ಷ ಇರುತ್ತೆ, ಕೇತು 7 ವರ್ಷ ಇರುತ್ತೆ. ರಾಹುನೇ ಪ್ರಮುಖವಾಗಿ ತಗೊಂಡ್ರೆ ಕಾಳಸರ್ಪ ಯೋಗ ಬಂದಿದೆ ಅಂತ ಅಂದ್ಕೊಳ್ಳೋಣ. ಆ ಯೋಗ ಬಂದಾಗ, ರಾಹು ದಶ ಬಂದಾಗ, ಅದು ನಮಗೆ 30 ವಯಸ್ಸಾದ ನಂತರ ಬಂದಾಗ 30-48ವರೆಗೂ ಇರುತ್ತೆ. ಅದು ಗೋಲ್ಡನ್ ಟೈಮ್ ಅವಾಗ ಅವ್ರಿಗೆ, ಬಹಳ ಅದೃಷ್ಟದ ಟೈಮ್ ಅವಾಗ. ಮುಟ್ಟಿದ್ದೆಲ್ಲ ಚಿನ್ನ, ಅತ್ಯಂತ ಎತ್ತರಕ್ಕೆ ಬೆಳೆದು ಬಿಡ್ತಾರೆ. ಹಣಕಾಸಿನ ವಿಚಾರದಲ್ಲಿ ಎಂಜಾಯ್ಮೆಂಟು. ಕೆಲವು ನೋಡ್ತಾ ಇರ್ತೀವಿ, ಏನು ಓಡ್ತಾ ಇರ್ತಾರೆ, ಪಾರ್ಟಿ ಓಡ್ತಾ ಇರ್ತಾರೆ, ಅಲ್ಲಿ ಓಡ್ತಾ ಇರ್ತಾರೆ. ದಿನ ಮಜಾ, ರಾತ್ರಿ ಮಜಾ. ಇವತ್ತು ಅಲ್ಲೋಗಿ ಪಾರ್ಟಿ, ಇಲ್ಲೋಗಿ ಪಾರ್ಟಿ, ಸ್ಟೇಟಸಲ್ಲಿ ಹಾಕ್ಕೊಂಡಿದ್ದೀವಿ. ನೀನು ಕಾಲಲ್ಲಿ ಚಕ್ರ ಇದೆಯಾ, ದಿನಕ್ಕೊಂದೊಂದು ಪಾರ್ಟಿ. ಎಲ್ಲೋ ಒಂದು ಕಡೆ ಕಾಳಸರ್ಪ ಯೋಗ, ರಾಹು 18 ವರ್ಷ ಬಂದಿರುತ್ತೆ. ಇದು ನಿಜವಾದ ಜ್ಯೋತಿಷ್ಯ ನೋಡೋ ರೀತಿ. 18 ವರ್ಷ ಇರುತ್ತೆ ಆ ಟೈಮ್. ಎಸ್, ಅಂದರೆ ಅದು ಕರೆಕ್ಟ್ ಟೈಮ್ ಬರಬೇಕೀಗ.
ಅದೇ ಕಾಳಸರ್ಪ ಯೋಗ ನಮಗೆ ಎಜುಕೇಷನ್ ಟೈಮಲ್ಲಿ ಬಂದರೆ ವೇಸ್ಟ್. ಅದು ಎಜುಕೇಷನ್ ಎಲ್ಲ ಕೊಡುತ್ತೆ. ರಾಹು ಅಂದರೆ ಮಜಾ ಮಾಡೋದು ಅಂತ ಅರ್ಥ. ಶಾಸ್ತ್ರದಲ್ಲಿ ರಾಹು, ಶುಕ್ರ ಎಸ್ಪೆಷಲಿ ಮತ್ತು ಬುಧ, ಈ 3 ಗ್ರಹ ಮಜಾ ಗ್ರಹ. ಅದು ಮಜಾ ಕೊಡ್ತಕ್ಕಂಥ ಗ್ರಹ. ಅದು ಯಾವಾಗಲೂ ಬುಧ ದಶ ಬಂದಾಗ, ಶುಕ್ರ ದಶ ಬಂದಾಗ, ರಾಹು ದಶ ಬಂದಾಗ ಅದು ಸ್ವಲ್ಪ ಕೆಲವೊಂದು ಸ್ಥಾನದಲ್ಲಿ ಕೂತ್ಕೊಂಡಾಗ ಮಜಾ ಜಾಸ್ತಿ. ಅದು ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ, ಖುಷಿ, ಓಡಾಡೋದು ಇದೆಲ್ಲ ಕೊಡುತ್ತೆ. ಅದರಲ್ಲಿ ರಾಹು ಒಂದು. ಇನ್ನು ಕೇತು 7 ವರ್ಷ ಇದ್ದಾಗ ಕಾಳಸರ್ಪ ಯೋಗ ಬಂದರೂ ಕೂಡ 7 ವರ್ಷ ಟಕ್ಕಂತ ಹೊಟ್ಟೋಗುತ್ತೆ. ಅದನ್ನು ಸ್ವಲ್ಪ ಹೆಚ್ಚಾಗಿ ಶಾಸ್ತ್ರದಲ್ಲಿ ತಗೊಳ್ಳಲ್ಲ. ಸೊ ಕಾಳಸರ್ಪ ಯೋಗನ ದೋಷನ ತಿಳ್ಕೊಳ್ಳಿ. ಯಾರಾದರೂ ನಿಮಗೆ ಕಾಂಪೌಂಡ್ರು ರಾಹು ಕೇತುಗಳಿದಾವಮ್ಮ ಕಾಳಸರ್ಪ ದೋಷ ಅಂತ ಹೇಳಿದ್ರೆ, ಲಗ್ನದಿಂದ ರಾಹು ಎಷ್ಟನೇ ಮಲ್ಲಿದೆ ನೋಡಿ ಸ್ವಾಮಿ, ಅದು ದೋಷನ ಯೋಗನ ನೋಡಿ. ಸಾವಿರಾರು ಜನ ರಾಹು ಕೇತು ಮಧ್ಯದಲ್ಲಿ ಲಕ್ಷಾಂತರ ಜನ ಹುಟ್ಟಿರ್ತಾರೆ. ಕೆಲವ್ರಿಗೆ ಕೆಟ್ಟದಾಗಿರುತ್ತೆ, ಕೆಲವ್ರಿಗೆ ಒಳ್ಳೆಯದಾಗಿರುತ್ತೆ. ಕೆಟ್ಟದಾಗಿರೋದೆಲ್ಲ ಕಾಳಸರ್ಪ ದೋಷ, ಒಳ್ಳೆಯದಾಗಿರೋದೆಲ್ಲ ಕಾಳಸರ್ಪ ಯೋಗ. ಸೊ ನಿರ್ಣಯ ನೀವು ಮಾಡ್ಕೋಬೇಕಾಗುತ್ತೆ. ಈಗ ದೋಷಗೆ ಪರಿಹಾರ ಅಂತ ಮಾಡಿಸ್ಕೊಂಡ್ರೆ ಅದು ಸಾಲ್ವ್ ಆಗುತ್ತೆ ಅಂತ. ರುದ್ರಾಕ್ಷಿ ಹಾಕೋಬೇಕಷ್ಟೇ ನನ್ನ ಪ್ರಕಾರ. 8 ಮುಖದ ರುದ್ರಾಕ್ಷಿ. ಓಕೆ. ಕುಕ್ಕೆಗೆ ಹೋಗಿ ಬನ್ನಿ, ಅಲ್ಲೋಗಿ ಬನ್ನಿ, ಇಲ್ಲೋಗಿ ಬನ್ನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವ ಮನೆಯಲ್ಲಿ ರಾಹು ಕೂತಿದೆ ಅದರದ್ದು ದೋಷ ಆಗುತ್ತೆ. ಸೊ ಅದು ನಮ್ಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ರಾಹು 7ನೇ ಮನೇಲಿ ಕೂತ್ಕೊಂಡು ಕಾಳಸರ್ಪ ಬಂತು ಅಂತಂದರೆ ಅದು 7ನೇ ಮನೆ ಪ್ರಾಬ್ಲಮ್ ಆಗಿದೆ, ವಿವಾಹ ಆಗಲ್ಲ ಅಂತಂದರೆ 7ನೇ ಮನೆ ಒಳ್ಳೆಯದೇ. 2ನೇ ಮನೇಲಿ ಮಾತ್ರ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ ಆಗುತ್ತೆ, ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. 6ನೇ ಮನೆ ಕೆಲಸದಲ್ಲಿ ಸಾಲ ಮಾಡ್ತಕ್ಕಂಥದ್ದು, ಮತ್ತು 8ನೇ ಮನೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, 12 ಊರೆಲ್ಲ ಸಾಲ ಮಾಡ್ಕೊಳ್ತಕ್ಕಂಥದ್ದು. ಈ 4 ಜಾಗ ಭಾಳ ಇಂಪಾರ್ಟೆಂಟ್ ರಾಹುಗೆ. ಇದು ದೋಷ ಆಗಿ ಈ ದೋಷ ದಶಾದಲ್ಲಿ ಬಂದು ನೆಲೆಸಿ ಆಗ್ತಕ್ಕಂಥದ್ದು. ಅಲ್ಲ, ಇದು ಹಾಗಿದ್ರೆ ಇದು 18 ವರ್ಷ ಯೋಗ ಅಂತ ಅಂದ್ರಿ. ಸೊ ದೋಷ ಇಷ್ಟು ವರ್ಷ ಇದ್ದೇ ಇರುತ್ತೆ ಅಂತ ಇದೆಯಾ? ಇಲ್ಲ, ಅದು ನಮಗೆ 2ನೇ ಮನೆ 3ನೇ ಮನೆ ಬಂದರೆ ಅದು ಇದ್ದೇ ಇರುತ್ತೆ. ದೋಷ ಅಂತಂದರೆ ಏನು, ಏಳಿಗೆ ಕಮ್ಮಿ ಅನ್ನೋದು ದೋಷ ನಮ್ಮಲ್ಲಿ. ಈಗ ಜನ ಏನಾಗಿದೆ, ಮದುವೆ ಆಗದೆ ಇರೋದೇ ದೋಷ ಅಂದ್ಕೊಂಡಿದ್ರು. ಮದುವೆ ಏನದು, ಮದುವೆಗೂ ರಾಹುಗೂ ಸಂಬಂಧವೇ ಇಲ್ಲ. ಯಾಕೆಂದರೆ ರಾಹು ಕಾಳಸರ್ಪ ದೋಷ ಬಂದರೆ 2ನೇ ಮನೆ ಎಫೆಕ್ಟ್ ಆಗುತ್ತೆ, 6ನೇ ಮನೆ ಎಫೆಕ್ಟ್ ಆಗುತ್ತೆ, 8ನೇ ಮನೆ ಎಫೆಕ್ಟ್ ಆಗುತ್ತೆ, 12ನೇ ಮನೆ ಎಫೆಕ್ಟ್ ಆಗುತ್ತೆ. ಈ 4 ಮನೆ ಎಫೆಕ್ಟ್ ಆಗುತ್ತೆ ಹೊರತು ಅಲ್ಲಿ 7ನೇ ಮನೆ ಎಫೆಕ್ಟ್ ಆಗೋದೇ ಇಲ್ಲ. ಮದುವೆಗೂ ಕೂಡ ಆಮೇಲೆ ರಾಹು ಕಾಳಸರ್ಪ ದೋಷಕ್ಕೂ ಸಂಬಂಧ ಇಲ್ಲ. ಕಾಳಸರ್ಪ ಎಫೆಕ್ಟ್ ಮಾಡೋದು ಫೈನಾನ್ಷಿಯಲಿ. ಯಾಕಂದರೆ 2ನೇ ಮನೆ ಫೈನಾನ್ಸು, 6ನೇ ಮನೆ ಫೈನಾನ್ಸು, ಮತ್ತು ಇನ್ನೊಂದು ಕಾಯಿಲೆ ಮತ್ತು ಆಕ್ಸಿಡೆಂಟು. ಯಾಕಂದರೆ 8, 12 ಲಾಸು ಮತ್ತು ಆಕ್ಸಿಡೆಂಟು. ಬೇರೆ ಏರಿಯಾದಲ್ಲಿ ಅದು ಎಫೆಕ್ಟ್ ಮಾಡೋದಿಲ್ಲ. ಇದನ್ನು ತುಂಬ ಜನ ಅರ್ಥ ಮಾಡ್ಕೊಂಡಿಲ್ಲ. ಹಾಂ, ಹೌದು. ಬಹುತೇಕ ಎಲ್ಲ ಸಮಸ್ಯೆಗೂ ಇದೊಂದು ದೋಷದ ನೇಮ್ ಹೇಳಿ ಕೇಳಿರೋದು ನಾನುಂಟು. ಮದುವೆ ಆಗಿಲ್ಲ ಅಂದರು, ಎಲ್ಲ ವಿಚಾರಕ್ಕೂ ಇದು ಕೇಳಿರೋದುಂಟು. ಗುರುಜಿ, ಓಕೆ, ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಕನೆಕ್ಟ್ ಆಗಿಲ್ಲ ಕಾಲರ್ ಯಾವುದು. ಗುರುಜಿ, ಹಾಗಿದ್ರೆ ಈಗ ಓಕೆ. ಹಲೋ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬೆಂಗಳೂರು. ನಮ್ದು ಚಂದನ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 1996. ಓಕೆ. 1 ಹಾಂ 26. ಓಕೆ. ಜನವರಿ 26. ಜನವರಿ 26, 1996. 96. ಓಕೆ. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಗ್ಗೆ 2:15. ಬೆಳಗ್ಗೆ 2:15. ಓಕೆ. ಹುಟ್ಟಿದೂರು? ಹುಟ್ಟಿದೂರು ಹೊಸದುರ್ಗ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಗುರುಜಿ ಇದ್ದಾರೆ, ಮಾತಾಡಿ. ಅದೇ ಕಾಳಸರ್ಪ ದೋಷ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಕೇಳಬೇಕಿತ್ತು. ಏನು ನಿಮ್ಮ ಇದು ಇನ್ನೊಂದ್ಸತಿ 26 ಜನವರಿ 1996? 96. 2 ಗಂಟೆ ಬೆಳಗಿನ ಜಾವ ಅಂದರೆ ಮಧ್ಯರಾತ್ರಿ? ಮಧ್ಯರಾತ್ರಿ 2 ಗಂಟೆ 15 ನಿಮಿಷ. 15 ನಿಮಿಷ. ಹುಟ್ಟಿದೂರು ಯಾವುದಮ್ಮ? ಹೊಸದುರ್ಗ. ಹೊಸದುರ್ಗ. ಯಾರು ಹೇಳಿದ್ದು ನಿಮಗೆ ಕಾಳಸರ್ಪ ಇದೆ ಅಂತ? ಯಾರೋ ಹೇಳಿದ್ರು ಸರ್. ಅದು ನೀವು ಕಾಂಪೌಂಡರ್ ಅಂತಿರಲ್ಲ, ಆ ಥರವ, ನಾನು ನಂಬಿರ್ಲಿಲ್ಲ. ಕೇಳಿಸ್ಕೊಂಬಿಟ್ಟಿದ್ರೆ. ಓಕೆ. ನಿಮ್ದೆಲ್ಲ ನೋಡ್ತೀನಿ ನಾನು, ತುಂಬಾ ಚೆನ್ನಾಗಿರುತ್ತೆ ಸರ್. ನಿಮ್ಮ ರಾಹು 5ನೇ ಮನೆ ಇದೆಯಲ್ಲ, ಕಾಳಸರ್ಪ ದೋಷ ಏನಿಲ್ಲ, ಯೋಗ. ಹೌದಾ ಸರ್? ಅದೇ ನಮಗೆ ಯಾರು ಯೋಗ ಇರೋದಮ್ಮ. ಡಿಸ್ಪ್ಲೇ ಮಾಡಿಲ್ಲ ಇವತ್ತು. ಹೌದಾ ಸರ್? ಇವತ್ತು ನನ್ಗೆ ಆರೋಗ್ಯದ ಪ್ರಾಬ್ಲಮ್ ಯಾವಾಗ್ಲೂ ಇರುತ್ತೆ ಸರ್. ಅದು ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ. ಈಗ ನಿಮಗೆ ನಡೀತಾ ಇರ್ತಕ್ಕಂಥ ದಶಾ ನೋಡಿದಾಗ ಶುಕ್ರ ದಶ ನಡೀತಾ ಇದೆ. ಶುಕ್ರನ ಮೇಲೆ ನಾವು ನೋಡಬೇಕು ಅಲ್ವಾ? ರಾಹು ಮೇಲೆ ನೋಡಿದ್ರೆ
ಶುಕ್ರ ಕೂತಿರ್ತಕ್ಕಂಥ ಸ್ಥಾನವನ್ನು ನೋಡ್ತೀವಿ. ಶುಕ್ರ 4ನೇ ಮನೆ ಕೂತಿದ್ದಾನೆ. 4ನೇ ಮನೆ 5ನೇ ಮನೆಗೆ ವ್ಯಯಭಾವ, ಆರೋಗ್ಯ. ಶುಕ್ರರಿಂದ ಸಮಸ್ಯೆ ಆಗ್ತದೆ. ರಾಹುವಿಂದ ಯಾಕೆ ಸಮಸ್ಯೆ ಆಗ್ತದೆ ನಿಮಗೆ? ರಾಹು 11ನೇ ಮನೇಲಿದ್ದಾನೆ. ರಾಹು ಪಾಪ ಸೈಲೆಂಟ್ ಆಗಿದೆ, ಅವ್ನು ಬೈತಾ ಕೂತಿದ್ದೀರಿ ನೀವು. ಅವನು ಹೇಳ್ದವನಿಗೂ ದೋಷ, ನಿಮಗೂ ದೋಷ, ಕೇಳಿದವ್ರಿಗೂ ದೋಷ. ಈಗ ನಾವು ಒಂದು ಶನಿಮಾತ್ಮ ಕತೆ ಕೇಳ್ತೀವಲ್ವಾ, ಅದು ಯಾರ್ಯಾರು ಕೇಳ್ತಾರೆ, ಯಾರ್ಯಾರು ಹೇಳ್ತಾರೆ ಅವರೆಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ವ ಕಥೆಯಲ್ಲಿ. ಈಗ ರಾಹು ನಿಮ್ಮ ಜಾತಕದಲ್ಲಿ ಒಳ್ಳೇದು ಮಾಡ್ತಾ ಇದ್ದು ಅವನು ಹೇಳೋನು ಕೆಟ್ಟದ್ದು ಅಂತ ಹೇಳಿ ನೀವು ಅದು ಕೆಟ್ಟದ್ದು ಅಂತ ಒಪ್ಕೊಂಡ್ರೆ ಅವ್ರಿಗೆ ಗ್ರಹಗಳಿಗೆ ಕೋಪ ಬರಲ್ವಾ? ವಿಶ್ಲೇಷಣೆ ಮಾಡ್ದಲೇ ಒಬ್ಬರಿಗೆ ಆಪಾದನೆ ಮಾಡಿದ್ರೆ ತಪ್ಪಲ್ವೇನಮ್ಮ? ಆಪಾದನೆ ಇಲ್ಲ ಸರ್, ನಾನು ಅದ ಕಾಂಪೌಂಡರ್ ಮಾತು ಕೇಳೇ ಇಲ್ಲ, ಅದಕ್ಕೆ ನಿಮ್ಗೊಂದ್ಸಲಿ ಕಾಲ್ ಮಾಡಿದ್ದು ಸರ್. ನಾನು ಹೇಳೋದು ಆಪಾದನೆ ಮಾಡೋದು. ಸೊ ಆಪಾದನೆ ಏನು ತಲೆ ಕೆಡ್ಸ್ಕೊಬೇಡಿ. ಮೊಸರನ್ನ ದಾನ ಮಾಡ್ತಾ ಬನ್ನಿ, ಆರೋಗ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಹೌದಾ ಸರ್, ನಮ್ದಿದು ಒಂದ್ ಮನೆ ಕಟ್ಟ ಯೋಗ ಈತ ಇಲ್ವಾ ನಮಗೆ ಒಂದ್ ಸ್ವಲ್ಪ? ಶುಕ್ರನಲ್ಲಿ ಕಮ್ಮಿ. ಶುಕ್ರನಲ್ಲಿ ಯಾಕಂದ್ರೆ 4ನೇ ಮನೆ ತೋರಿಸಿದ್ರು ಕೂಡ ನಿಮ್ಮ ಯಜಮಾನರ ಜಾತಕದಲ್ಲಿ ನೋಡಿ ಮಾಡಬೇಕು. ಈಗ ಇವ್ರ ಜಾತಕದಿಂದ ಮನೆ ಕಟ್ಟುವಂತ ಯೋಗ ನಾವು ನೋಡಕ್ಕಾಗಲ್ಲ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಸರ್, ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಶಿವಕುಮಾರ್ ಅಂತ ಮಾತಾಡ್ತಾ ಇರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಪ್ರಶ್ನಾಶಾಸ್ತ್ರ ಹೋಗ್ತೀವಿ ಮೇಡಮ್. ಓಕೆ ಮೇಡಮ್. ಓಕೆ ಸರ್, 1 ರಿಂದ 249 ಒಂದು ಸಂಖ್ಯೆ ಹೇಳಿ. 88 ಮೇಡಮ್, 98. ಓಕೆ, ಏನ್ ಪ್ರಶ್ನೆ ಇದೆ ಕೇಳಿ ಸರ್. ಮೇಡಮ್, ನಾವು ವಾಟರ್ ಬಿಸ್ನೆಸ್ ಮಾಡ್ಬೇಕು ಅಂತ ಇದೀವಿ. ಈ 1/2 ಲೀಟರ್ದು, ಅರ್ಧ ಲೀಟರ್, 1 ಲೀಟರ್ದು ಹೋಲ್ಸೇಲ್ ಆಗಿ ತಗೊಬಂದು ಈ ಫಂಕ್ಷನ್ಗಳಿಗೆ ಮತ್ತೆ ಈ ಬೇಕರಿಗಳಿಗೆ ಹಾಕೋಣ ಅಂತ, ಆ ತರ ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀವಿ. ಚೆಕ್ ಮಾಡ್ತೀನಿ. ಆಗುತ್ತೆ ಸರ್. ಶ್ರಮ ಜಾಸ್ತಿ ಅಂತ ತೋರಿಸ್ತಾ ಇದೆ. 3ನೇ ಮನೆ ಶ್ರಮ, ಕಮಿಷನ್ ಬಿಸ್ನೆಸ್ ಅಂತ ಹೇಳ್ತೀವಿ. 4ನೇ ಮನೆ ಡೊಮೆಸ್ಟಿಕ್ಕು, 3ನೇ ಮನೆ ಕಮಿಷನ್ ಅಂತ ಹೇಳ್ತೀವಿ. ಬಿಸ್ನೆಸ್ ಖಂಡಿತ ಆಗುತ್ತೆ, ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅದು ಎಸ್ ಅನ್ನುತ್ತೆ. ಯಾವಾಗ ಅಂತ ಹೇಳಿದಾಗ ನಾವು ದಶಾ ನೋಡಬೇಕಾಗತ್ತೆ. ದಶಾ ಈಗ ಸದ್ಯಕ್ಕೆ ಸೂರ್ಯದಶ 2030ವರೆಗೂ ಇರುತ್ತೆ. 2030ವರೆಗೂ ಸೂರ್ಯದಶದಲ್ಲಿ 7-4 ಬರ್ತಾ ಇದೆ. 5 ವರ್ಷ ಚೆನ್ನಾಗಿದೆ ಸರ್, ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ಮಾಡ್ಬೋದು. 5 ವರ್ಷ ದುಡ್ಡು ಲಾಭ ಬರುತ್ತೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸಲ್ಲಿ ನೀವೇನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿದೆ, ನೋಡ್ಕೊಂಡು ಬನ್ನಿ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ. ಈ ತರಗತಿಗಳಲ್ಲಿ ಪಂಡಿತ್ ದಿನೇಶ್ ಗುರೂಜಿ ಅವರು ಕಲಿಸಿಕೊಡುವ ವಿಚಾರಗಳೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನಗಳಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಲ್ಲಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪ ನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ ಮುಖೇನ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶಾ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ, ಶಿಕ್ಷಣದಲ್ಲಿ ಆಯ್ದುಕೊಳ್ಳಬಹುದಾದ ಕೋರ್ಸ್, ಪಡೆಯಬಹುದಾದ ಶೇಕಡವಾರು ಯಶಸ್ಸು, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ವ್ಯವಹಾರದಲ್ಲಿ ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ವಿಚ್ಛೇದನ, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿನ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತಗಳಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿಗಳ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿಗಳು, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರೂಜಿಯವರು ತರಗತಿಯಲ್ಲಿ ಕಲಿಸಿಕೊಡುತ್ತಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳನ್ನು ಗುರೂಜಿಯವರು ತಿಳಿಸಿಕೊಡುತ್ತಾರೆ.
ಜೀವನಕ್ಕೆ ಅತ್ಯಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ಈ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಕವಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್ ನಮಸ್ತೆ. ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾ ಬೆಳಗಾವಿಯಿಂದ ಮಾತಾಡ್ತಿರೋದು. ಸರಿ, ಓಕೆ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬ್ರದರ್ ಬಗ್ಗೆ ಕೇಳಬೇಕಿತ್ತು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ. 14 ಓಕೆ 10 ಹಾ ಹಾ 1991. ಓಕೆ, 1991. ಹುಟ್ಟಿದ ಸಮಯ? ಬೆಳಗ್ಗೆ 7:15. ಓಕೆ. ಹುಟ್ಟಿದ ಊರು? ಸವದತ್ತಿ. ಓಕೆ. ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರೂಜಿ ಇದ್ದಾರೆ. ನಮಸ್ತೆ ಗುರುಜಿ. ನಮಸ್ಕಾರ. ನಿಮ್ಮ ಬ್ರದರ್ದು ಜಾತಕದ್ದು ರಾಶಿ ಬಂದ್ಬಿಟ್ಟು ಧನುರ್ ರಾಶಿ, ಮೂಲಾ ನಕ್ಷತ್ರ. ಲಗ್ನದಲ್ಲಿ ನೋಡಿದಾಗ ಲಗ್ನದಲ್ಲಿ ಮಂಗಳ, ಬುಧ, ತುಲಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ಸದ್ಯಕ್ಕೆ ಇವಾಗ ಕೇತು ದಶೆ ಮುಗಿಸ್ಕೊಂಡು, ಶುಕ್ರ ದಶೆ ಮುಗಿಸ್ಕೊಂಡು, ಸೂರ್ಯ ಮುಗಿದು ಈಗ ಚಂದ್ರ ದಶೆ ಸ್ಟಾರ್ಟ್ ಆಗಿದೆ. ಯಾವ ಪ್ರಶ್ನೆ ಮೇಲೆ ನೋಡಿದಾಗ ಆ ಏರಿಯಾದಲ್ಲಿ ನೋಡಬೇಕು ಹೇಳಿ. ಅವನು ಮೆಡಿಕಲ್ ಶಾಪ್ ಇಡ್ಬೇಕಂತ ಮಾಡಿದ್ದಾನೆ. ಅದೇ ಹಂಗೆ ಆಗಿ ಬರುತ್ತಾ ಅಥವಾ ಬೇರೆ? ಚಂದ್ರ ದಶೆಯಲ್ಲಿ ನೋಡೋಣ. ಚಂದ್ರ ದಶೆಯಲ್ಲಿ 3, 6, 10, 11 ಮತ್ತು 9ನೇ ಮನೆ. ಆಲ್ರೆಡಿ ಈಗ 34 ವಯಸ್ಸು. ಇಷ್ಟು ವರ್ಷ ಏನು ಮಾಡ್ತಾಯಿದ್ರು? ಕಳೆದ 6 ವರ್ಷ, 7 ವರ್ಷ, 8 ವರ್ಷ ಏನು ಕೆಲಸ ಮಾಡ್ತಾಯಿದ್ರು? ಅಂದರೆ ಈಗ MR ಅಂತ ಮೆಡಿಕಲ್ ಇದರಲ್ಲೇ ಮೆಡಿಸಿನ್ ಕೊಡ್ತಿದ್ದ. ಅಂದರೆ ಅವರು ಮೆಡಿಕಲ್ ಸ್ಟೋರಲ್ಲಿ ಕೆಲಸ ಮಾಡಿ ಅನುಭವ ಇದೆ? ಹಾಂ, ಇದೆ. ಸರಿ, ಖಂಡಿತ ಇಲ್ಲಿ ಸಕ್ಸಸ್ ತೋರಿಸ್ತಾ ಇದೆ. ಅದಕ್ಕೆ ಜಸ್ಟ್ ಜನರಲಾಗಿ ಕೇಳಿದೆ. ಸೊ 3, 6, 10, 11 ಕಾಂಬಿನೇಷನ್ ಸ್ವಲ್ಪ ಲಾಭ ಕೊಡುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕೆಂದರೆ ಇಲ್ಲಿ 2ನೇ ಮನೆ ಮತ್ತು 7ನೇ ಮನೆ ಕಾಂಬಿನೇಷನ್ ಸ್ವಲ್ಪ ಕಮ್ಮಿ ಇದೆ. ಯಾವಾಗ 2, 7 ಆ್ಯಡ್ ಆಗುತ್ತೆ ಜಾಸ್ತಿ ಟರ್ನೋವರ್ ಆಗುತ್ತೆ. 2, 7 ಇರಲ್ಲ, ಕಮ್ಮಿ ಟರ್ನೋವರ್ ಆಗುತ್ತೆ. 9ನೇ ಮನೆ ಇಲ್ಲಿ ನಮಗೆ ಲಕ್ ಫ್ಯಾಕ್ಟರು, ಸಪೋರ್ಟ್ ಫ್ಯಾಕ್ಟ್ರು ಸ್ವಲ್ಪ ಬ್ಯಾಡ್ ಸೈಡ್ ಇರೋದ್ರಿಂದ ಯಾರ್ದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಡಿ, ಸಿಂಗಲ್ ಆಗಿ ಮಾಡಿ, ಸಪೋರ್ಟ್ ತೊಗೊಂಡು ಮಾಡಿಬಿಡಿ. ಸಪೋರ್ಟ್ ತೊಗೊಂಡಾಗ ಫೋಕಸ್ ಬರೋದಿಲ್ಲ. ಖಂಡಿತ ಮಾಡ್ಬೋದು. ಇಲ್ಲಿಂದ ಅವರಿಗೆ ದಶ ಎಲ್ಲಿವರೆಗೂ ಇದೆ? 2030ವರೆಗೂ ಇದೆ. ಆಮೇಲೆ ಮಂಗಳ 12 ಮೆಡಿಕಲ್ಲು, 11 ಲಾಭ ಖಂಡಿತ ಆಗುತ್ತೆ. 12, 11 ಲಾಭ ಬಂದೇ ಬರುತ್ತೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ಆಗುತ್ತೆ. 11, 3, 6 ಕಾಂಬಿನೇಷನ್ ಬಂದಿರೋದ್ರಿಂದ 11, 3, 6 ಕಾಂಬಿನೇಷನ್ ಗುರು ಬಂದಿರೋದ್ರಿಂದ ಬಲಗೈ ತೋರ್ಬೆಳಗೆ ಒಂದು ಯೆಲ್ಲೋ ಸಫೈರ್ ಹಾಕ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಮೇಡಮ್ ನಮಸ್ತೆ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸರಸ್ವತಿ ಅಂತ. ನಾನು ಇದು ಕೆಂಗೇರಿಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಮತ್ತೆ ನಮ್ಮ ಹಸ್ಬೆಂಡ್ ಬಗ್ಗೆ. ಒಬ್ಬರ ಬಗ್ಗೆ ಕೇಳ್ಬೋದು, ಒಂದು ವಿಚಾರದ ಬಗ್ಗೆ. ಡೇಟ್ ಆಫ್ ಬರ್ತ್ ಹೇಳಿ ನಿಮ್ಮದು. ನನ್ನ ಡೇಟ್ ಆಫ್ ಬರ್ತ್ 1994 ಜೂನ್ 3. ಓಕೆ. ಹುಟ್ಟಿದ ಸಮಯ? ಫ್ರೈಡೆ 6:32 PM. ಇನ್ನೊಂದ್ಸರಿ ಹೇಳಿ. ಫ್ರೈಡೆ 6:32 PM, ಸಾಯಂಕಾಲ 6:32. ಓಕೆ. ಹುಟ್ಟಿದ್ದ ಊರು? ಚೆನ್ನೈ. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ. ಗುರುಜಿ ಇದ್ದಾರೆ. ಮಗು ಆಗ್ಬೇಕು ಅಂತ ಮದುವೆಯಾಗಿ 5 ವರ್ಷ ಆಗ್ತಾ ಇತ್ತು, ಅದಕ್ಕೆ ಕೇಳೋಣ ಅಂತ ಕಾಲ್ ಮಾಡಿದೆ. 2040ವರೆಗೂ ಶುಕ್ರ ದಶೆ ನಡೀತಾ ಇದೆ. ಶುಕ್ರನ ಕಾಂಬಿನೇಷನಲ್ಲಿ ಚೈಲ್ಡ್ ಬರ್ತ್ ಇದೆಯಾ ಅಂತ ನೋಡೋಣ. 11, 2, 5 ಚೈಲ್ಡ್ ಬರ್ತು ಇಂಡಿಕೇಷನ್ ಇದೆ. ನೆಕ್ಸ್ಟ್ ಬುಕ್ತಿಗೆ ಹೋಗ್ತೀವಿ. ಬುಕ್ತಿ 4, 3, 11, 2, 5 ತೋರಿಸ್ತಾ ಇದೆ. 11, 2, 5 ಕಾಂಬಿನೇಷನ್ನು ಚೈಲ್ಡ್ ಬರ್ತ್ ತೋರಿಸ್ತಾ ಇದೆ.
ಆದರೆ ಮಂಗಳನಲ್ಲಿ ಬಂದಾಗ ಕಷ್ಟ. ಸೊ ಇಲ್ಲಿ ನಾವು 4th ಕಸ್ಪ್ ನೀವು ತೊಗೊಂಡಿರ್ತಕ್ಕಂಥ 5th ಕಸ್ಪ್ ನೋಡ್ತೀವಿ, ಚೈಲ್ಡ್ ಬರ್ತ್ ಆಗುತ್ತೆ ಅಂತ. 11 6 ಕಾಂಬಿನೇಷನ್ ಬಂದ್ಬಿಟ್ಟು ಮೆಡಿಕಲ್ ಅಂತ ತೋರಿಸುತ್ತೆ. ನೀವು ಮೆಡಿಕಲ್ಗೆ ಹೋಗೇ ಆಗಬೇಕು, ನ್ಯಾಚುರಲ್ ಆಗೇ ಆಗುತ್ತೆ. ಮೆಡಿಕಲ್ ಲಾಂಗ್ ಡ್ಯೂರೇಷನ್ ಅಂತ ತೋರಿಸುತ್ತೆ. 11 to 5 ಗುರು ಇರೋದ್ರಿಂದ ಓಂ ಬ್ರಹ್ಮಸ್ಪತಿ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಇಲ್ಲಿಂದ 1.5 year ಒಳಗಡೆ ಮಕ್ಕಳು ಯೋಗ ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ಕೊಟ್ರಿ, ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಸರ್ವೇ ಜನ ಸುಖಿನೋ ಭವಂತು. ಎಸ್, ಹೌದು, ಇವತ್ತಿನ ಕಾಲಲ್ಲೇ ಗೊತ್ತಾಗಿದೆ, ಎಷ್ಟೊಂದು ಜನ ಕಾಲ್ ಮಾಡಿದ್ದಾರೆ. ಆ್ಯಂಡ್ ನಿಮಗೂ ಕೂಡ ಗೊತ್ತಾಗಿದೆ ಯಾವೆಲ್ಲ ಟೈಮಲ್ಲಿ ನಮಗೆ ಜ್ಯೋತಿಷ್ಯ ಬೇಕು ಅಂತ. ಎಷ್ಟೆಲ್ಲ ಪ್ರಶ್ನೆಗಳಿಗೆ ಉದ್ಭವ ಆಗುತ್ತೆ ನಮ್ಮ ಲೈಫಲ್ಲಿ. ಪ್ರತಿ ಸ್ಟೇಜಲ್ಲೂ ಒಂದೊಂದು ಪ್ರಶ್ನೆಗಳಿರುತ್ತೆ. ಸೊ ಆ ಎಲ್ಲ ಪ್ರಶ್ನೆಗೆ ಜ್ಯೋತಿಷ್ಯ ಶಾಸ್ತ್ರ ಕಲಿಯೋದ್ರ ಮೂಲಕ ನೀವೇ ಉತ್ತರ ಕಂಡ್ಕೋಬೋದು. ನವೆಂಬರ್ 26ನೇ ತಾರೀಕು ಫ್ರೀ ಕ್ಲಾಸ್ ಆ್ಯಂಡ್ ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ ಶುರು ಆಗ್ತಾಯಿದೆ. ಹಾಗೆ ವಿಶ್ವದೆಲ್ಲೆಡೆಯಿಂದ 65,000 ವಿದ್ಯಾರ್ಥಿಗಳು ಗುರುಜಿಯವರಿಂದ ಈವರೆಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಿದ್ದಾರೆ. ಅವರಲ್ಲಿ ಒಬ್ಬರ ಅನಿಸಿಕೆ ಅಭಿಪ್ರಾಯ ಇಲ್ಲಿದೆ. ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಈ ನಕ್ಷತ್ರ ನಾಡಿ ಇದು ಯೂಟ್ಯೂಬಲ್ಲಿ ನೋಡಿ ಕಲ್ತ್ಕೊಂಡೆ. ನಾನು ನನ್ನ ಕಸಿನ್ ಇಬ್ಬರು ಒಟ್ಟಿಗೆ ಮಾಡಿದ್ವಿ. ಗುರುಜಿ ಕ್ಲಾಸಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ವೇದಿಕ್ಕೂ ಕಲಿತಿದ್ದೀನಿ. ಈ ನಕ್ಷತ್ರ ನಾಡಿ ತುಂಬ ಹೆಲ್ಪ್ ಆಗ್ತಿದೆ. ಇದರಿಂದ ಎಷ್ಟೊಂದು ಇನ್ಸೈಟ್ ಸಿಕ್ತು, ಹಾಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಯಿತು. ಇದಲ್ಲದೆ ನನಗೆ ಡಾಕ್ಟ್ರೇಟ್, PhD ಅದೇನಿದೆ ಅದರಲ್ಲಿ ತೋರಿಸ್ತಿರೋ ಸಿಲೆಬಸ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದನ್ನು ಕಲಿಯೋ ಆಸೆ ಬಂತು ಅವರು ಇದು ತೋರಿಸಿದ ಮೇಲೆ. ಓವರಾಲ್ ನಂಗೆ ತುಂಬ ಖುಷಿಯಾಗಿದೆ ಕಲಿತು. ಈ 15 ದಿನ ಹೇಗೆ ಹೋಯ್ತೋ ಗೊತ್ತಾಗಲಿಲ್ಲ. ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು.